ಈಗ ನಾನು ಬಿಟಿಕೋ ಸ್ಟಾರ್ಟರ್ನಲ್ಲಿ ಡ್ರೈ ರನ್ ಸೆಟ್ ಹೇಗೆ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಡ್ರೈ ರನ್ ಸೆಟ್ ಅಂದರೆ ಏನು ಅಂತ ಹೇಳಿದ್ರೆ, ನಿಮಗೆ ಈಗ ಮೋಟಾರು ನಾರ್ಮಲ್ ಕಂಡೀಷನಲ್ಲಿ ಓಡಬೇಕಾದ್ರೆ, ಅಂದರೆ ನೀವು ಹೊರಗಡೆ ಬರಬೇಕಾದ್ರೆ ಏನೋ ಒಂದು ಸರ್ಟನ್ ಆ್ಯಮ್ಸ್, ಸೇ ಫಾರ್ ಎಕ್ಸಾಂಪಲ್ 12 ಆ್ಯಮ್ಸ್ ತಗೊಂಡು 3 ಲೈನಲ್ಲಿ ಮೋಟಾರ್ ರನ್ ಆಗ್ತಾನೆ. ಸೇ ಈಗ ಇಕ್ಕಿದಂಗೆ ನಿಮ್ಮ ಮೋಟಾರು 8 ಆ್ಯಮ್ಸು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಗ ನೀವು ನೋಡಿದ್ರೆ ನಿಮ್ಮ ನೀರು ಕಡಿಮೆ ಆಗಿರುತ್ತೆ ಮೋಟ್ರಿಂದ ಬರೋದು, ಅದು ನೀರು ಬರ್ತಾ ಇರೋದ್ರೆ ನಿಂತೋಗಿರ್ಬೋದು. ಇಂಥ ಟೈಮ್ನಲ್ಲಿ ನಿಮ್ಮ ಮೋಟ್ರು ಖಾಲಿ ಓಡಿದ್ರೆ ಮೋಟ್ರು ಬಾಳಿಕೆ ಬರೋದಿಲ್ಲ. ಆದರೆ ಈಗ ಈ ಆ್ಯಮ್ಸ್ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ಒಂದು ಸಲ ನೀವು ಅಬ್ಸರ್ವ್ ಮಾಡಿ ಅಷ್ಟು ಆ್ಯಮ್ಸ್ಗೆ ನೀವು ಸೆಟ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದಂಗೆ 8 ಡ್ರಾ ಮಾಡಿದಾಗ ನಿಮ್ಮ ಮೋಟ್ರಿಗೆ ನೀರು ಬರ್ತಿಲ್ಲ ಅಂದರೆ ನೀವು ಡ್ರೈ ರನ್ ಸೆಟ್ಟನ್ನ ನೀವು 9 ಮಾಡಬೇಕು. ಆ 9 ಆ್ಯಮ್ಸು ಡ್ರಾ ಮಾಡ್ತಿದ್ದಂಗೆ ಏನಾದರೆ ನಿಮಗೆ 15 ಸೆಕೆಂಡು ಒಳಗಡೆ ಟ್ರಿಪ್ ಆಗುತ್ತೆ, ನಿಮ್ಮ ಮೋಟ್ರ್ ಸೇಫ್ ಆಗುತ್ತೆ. ಆಮೇಲೆ ನೀವು ಕೆಲವರಿಗೆ ಒಂದು 10 ನಿಮಿಷ ಬಿಟ್ಕೊಂಡು ನೀರು ಪುನಃ ರೀಚಾರ್ಜ್ ಆಗ್ಬೋದು ಬೋರು, ಅಥವಾ 1 ಅವರ್ ಆದಮೇಲೆ ನಿಮಗೆ ಬೋರು ರೀಚಾರ್ಜ್ ಆಗ್ಬೋದು. ನಿಮಗೆ ಎಷ್ಟು ಅವರ್ ಆದಮೇಲೆ ರೀಚಾರ್ಜ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಆ ರೀಸ್ಟಾರ್ಟ್ ಟೈಮ್ನು ನೀವು ಇದರಲ್ಲಿ ಫಿಕ್ಸ್ ಮಾಡ್ಬೋದು. ಆ ರೀಸ್ಟಾರ್ಟ್ ಟೈಮು ನಿಮಗೆ ಮಿನಿಮಮ್ಮು 5 ಸೆಕೆಂಡಿಂದ ಹಿಡಿದು 23 ಗಂಟೆ 59 ಸೆಕೆಂಡ್ವರೆಗೂ ಫಿಕ್ಸ್ ಮಾಡೋದಕ್ಕೆ ಪ್ರಾವಿಷನ್ ಇದೆ. ಇದನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಈಗ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದರೆ ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಫ್ಯೂಸ್ ಕಟ್ L1 ಅಥವಾ L3 ಲೈನ್ಗೆ ಕನೆಕ್ಟ್ ಆಗಿರೋದು ಯಾವುದಾದ್ರೂ ಒಂದು ಫ್ಯೂಸ್ ಕಟ್ಔಟನ್ನು ನೀವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದಾಗ ಈ LCD NPO LCD ಆಫ್ ಆಗುತ್ತೆ. ಆಫ್ ಆದಮೇಲೆ ಪುನಃ ನೀವು ಆ ಫ್ಯೂಸ್ ಕಟ್ಔಟನ್ನ ವಾಪಸ್ ಹಾಕಿದಾಗ ಇಲ್ಲಿ LCDನಲ್ಲಿ ಬಿಟಿಕೋ MPU ಇದು ಮಾಡಲ್ ನಂಬರ್ ಬರುತ್ತೆ. ಜೊತೆಗೆ ಕೆಳಗಡೆ ಲೈನ್ನಲ್ಲಿ ಕಸ್ಟಮರ್ ಕೇರ್ ನಂಬರ್ ಅಂದರೆ ನಾವು ನಂಬರ್ ಬರುತ್ತೆ, ಫೋನ್ ನಂಬರ್ ಬರುತ್ತೆ. ಈ ನಂಬರು ನಿಮಗೆ 10 ಸೆಕೆಂಡ್ ಮಾತ್ರ ಡಿಸ್ಪ್ಲೇನಲ್ಲಿ ಕಾಣಿಸುತ್ತೆ. 10 ಸೆಕೆಂಡ್ ಒಳಗಡೆ ನೀವು ಆಟೋ ಸ್ವಿಚ್ನ, ಇದು 3 ಫೇಸ್ ಆಟೋ ಸ್ವಿಚ್ನ ಆಫ್ ಮಾಡಿ ಆನ್ ಮಾಡಿದರೆ ನಿಮಗೆ ಮೊದಲನೇ ಆಪ್ಷನ್ನು ಆಟೋ ಸ್ಟಾರ್ಟ್ ಡಿಲೇ ಅನ್ನೋದು ನಿಮಗೆ LCDನಲ್ಲಿ ಕಾಣಿಸುತ್ತೆ. ಅದು ನಾವು ಸೆಟ್ಟು ಮಾಡೋದು ಬೇಕಾಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ಆಪ್ಷನ್ ಬೇಕು ಅಂದರೆ ಆಟೋ ಸ್ವಿಚ್ನ ಪುನಃ ಆನ್ ಮಾಡಿ ಆಫ್ ಮಾಡಬೇಕು. ಆವಾಗ ನಿಮಗೆ SD ಡಿಲೇ ಅನ್ನೋದು ಕಾಣಿಸುತ್ತೆ. ಅದು ಸೆಟ್ ಮಾಡೋದು ಬೇಡ ಅಂತ ಅನಿಸಿದ್ರೆ ಈಗ ನೆಕ್ಸ್ಟು ಸ್ವಿಚ್ಚನ್ನು ಪುನಃ ಇನ್ನೊಂದು ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ನಿಮಗೆ ಡ್ರೈ ರನ್ ಸೆಟ್ ಅನ್ನೋದು ನಿಮಗೆ ಕಾಣಿಸುತ್ತೆ. ಆಗ ನೀವು ಈ ಆಪ್ಷನ್ ನಾವು ಯೂಸ್ ಮಾಡಿ ನೀವು ಅಲ್ಲಿ 9 ಆ್ಯಮ್ಸಿಗೆ ಬೇಕು ಅಂದರೆ 9 ಆ್ಯಮ್ಸು, 8 ಆ್ಯಮ್ಸ್ ಬೇಕಾದರೆ 8 ಆ್ಯಮ್ಸು, ಎಷ್ಟು ಬೇಕು ಅಷ್ಟು ಆ್ಯಮ್ಸಿಗೆ ಸೆಟ್ ಮಾಡ್ಬೋದು. ಸೆಟ್ ಮಾಡಿದ್ಮೇಲೆ ಪುನಃ ಆಟೋ ಸ್ವಿಚ್ಚನ್ನು ಆನ್ ಮಾಡಿ ಆಫ್ ಮಾಡಿದಾಗ ನಿಮಗೆ ಇನ್ನೊಂದು ಮೆನು ಓಪನ್ ಆಗುತ್ತೆ LCDನಲ್ಲಿ. ಅದು ಡ್ರೈ ರನ್ ರೀಸ್ಟಾರ್ಟ್ ಅಂತ ಓಪನ್ ಆಗುತ್ತೆ. ಆ ಡ್ರೈ ರನ್ ರೀಸ್ಟಾರ್ಟ್ ಓಪನ್ ಆದಾಗ ನಿಮಗೆ ಎಷ್ಟು ನಿಮಿಷ ಬೇಕು, ಅದು ಎಷ್ಟು ಅವರ್ ಬೇಕು, ಅಷ್ಟು ಅವರ್ನ ನೀವು ಅಲ್ಲಿ ಸೆಟ್ ಮಾಡಿದ್ರೆ ನಿಮಗೆ ಪುನಃ ಅಷ್ಟು ಅವರ್ ಬಿಟ್ಕೊಂಡು ರೀಸ್ಟಾರ್ಟ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ MPU ಆನಲ್ಲಿದೆ, ವಿತ್ ಆಲ್ ಪ್ರತಿ ವೋಲ್ಟೇಜಸ್ಸು ಆ್ಯಮ್ಸು ಎಲ್ಲ ತೋರಿಸ್ತಾ ಇದೆ. ಈಗ ನಾನು ಫ್ಯೂಸ್ ಕಟ್ಔಟನ್ನ ತೆಗಿತಾ ಇದ್ದೀನಿ. ಒಂದು ಫ್ಯೂಸ್ ಕಟ್ಔಟ್ ತೆಗೆದೆ. ಈಗ LCD ಸ್ಕ್ರೀನ್ ಆಫ್ ಆಗಿದೆ. ಈಗ ವಾಪಸ್ಸು ಈ ಫ್ಯೂಸ್ ಕಟ್ಔಟನ್ನ ಹಾಕ್ತೀನಿ. ಈಗ LCD ಆನ್ ಆಯಿತು. ಈ ಫೋನ್ ನಂಬರ್ ಬಂದಿದೆ. ಆಟೋ ಸ್ವಿಚ್ನ ಆಫ್
ಆನ್ ಮಾಡಿ ಆಫ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಸಲ ಆನ್ ಮಾಡಿ ಆಫ್ ಮಾಡ್ತೀನಿ. ಎಷ್ಟು ಡಿಲೇ ಬಂದಿದೆ. ಈಗ ಇನ್ನೊಂದು ಸಲ ಆನ್ ಮಾಡಿ ಆಫ್ ಮಾಡ್ತೀನಿ. ಡ್ರೈರನ್ ಸೆಟ್ ಬಂದಿದೆ. ಇದು ಈಗ 0 ಇದೆ. ಇದು ಡಿಫಾಲ್ಟ್ 0 ಸೆಟ್ ಆಗಿರುತ್ತೆ. ಈಗ ಇದನ್ನು ಆಪ್ಷನ್ ಸೆಟ್ಟಿಂಗ್ ನಾಬ್ನ ತಿರುಗಿಸಿ ನಾನು ಇದನ್ನು 6, 7, 8 ಐಟಮ್ಸಿಗೆ ಸೆಟ್ ಮಾಡ್ತೀನಿ. ಈಗ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿದೆ. ಈಗ ಡ್ರೈರನ್ ರೀಸ್ಟಾರ್ಟ್ ಟೈಮ್ ಅಂತ ಬಂತು. ಈಗ 00 hour 04 minute ಬೈ ಡಿಫಾಲ್ಟ್ ಸೆಟ್ ಆಗಿದೆ. ಈಗ ನಾನು 1 hour ಇಡ್ತೀನಿ. ಒನ್ ಅವರ್ ಇಟ್ಟಿದ್ದೀನಿ. ಆನ್ ಮಾಡಿ ಆಫ್ ಮಾಡ್ತೀವಿ. ಈಗ 4 ಸೆಕೆಂಡ್ ಇದೆ. ಇದನ್ನು 0 ಮಾಡ್ತೀರಾ. 1 hour 0 minute ಆಯ್ತು. ಈಗ ಆಟೋ ಆನ್ ಮಾಡಿ ಆಫ್ ಮಾಡಿ. ಈಗ ನೋಡಿ ಡ್ರೈರನ್ ಸೆಟ್ಟು ಈ ಟೈಮ್ಸ್ ಆಗಿದೆ. ಡ್ರೈರನ್ ರೀಸ್ಟಾರ್ಟ್ ಟೈಮು 1 hour ಆಗಿದೆ. ಈಗ ನೆಕ್ಸ್ಟ್ ಆಪ್ಷನ್ನು ನಿಮಗೆ ಅಂತ ಬರ್ತಾ ಇದೆ. ಈಗ ನೆಕ್ಸ್ಟು ನಿಮಗೆ ವೋಲ್ಟೇಜ್ ಎಲ್ಲ ಬಂತು. ಈಗ ಇದು ಸೇವ್ ಆಗಿದೆ. ಈಗ ದಿಸ್ ಇಸ್ ಈ ಥರ ನೀವು ಡ್ರೈರನ್ ಸೆಟ್ಟನ್ನು ನೀವು ಚೇಂಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಲೇಟರ್ ಇನ್ ದ ನೆಕ್ಸ್ಟ್ ವಿಡಿಯೋ.